ನಾವು ಟ್ರೆಡಿಷ್ನಲಿ ಏನು ಜ್ಯೋತಿಷ್ಯನ ಓದ್ತಾ ಬರ್ತಾ ಇದ್ದೀವೋ ಅದಕ್ಕೂ ಮತ್ತೆ ಲಾಲ್ ಕಿತಾಬ್ಗೂ ಏನು ವ್ಯತ್ಯಾಸ ಇದೆ? ಓಕೆ, ಲಾಲ್ ಕಿತಾಬಲ್ಲಿ ಏನು ಅಂತ ಹೇಳಿದ್ರೆ ಭಾವದ ಪ್ರಕಾರ ಅದು ವರ್ಕ್ ಆಗುತ್ತೆ. ಈಗ ಮನೆಗಳ ಪ್ರಕಾರ ಭಾವ ಅಂತಂದರೆ ಮೊದಲನೇ ಭಾವ, ಎರಡನೇ ಭಾವ ಅಂತ ಆ ರೀತಿ. ಬಟ್ ಪರಾಶರ ಹೋರಾಶಾಸ್ತ್ರ ಆಗಲಿ ಅಥವಾ ಬೇರೆ ಒಂದಾಗಲಿ ಯಾವುದೇ ನೀವು ತೊಗೊಂಡು ನಕ್ಷತ್ರ, ಆ ನಕ್ಷತ್ರ, ಈ ಮನೆ, ಇದು ಅದು ಬೇಕಾದಷ್ಟು ಇರುತ್ತೆ. ಈ ಚಾರ್ಟು ದೇರ್ ಆರ್ ಲೈಕ್ ಮೆನಿ ಚಾರ್ಟ್ಸ್, D10, D60, D12 ಆ ಥರ ಇಷ್ಟು ಚಾರ್ಟ್ಸ್ ಇರುತ್ತೆ. ಅದನ್ನೆಲ್ಲ ನೋಡಬೇಕಾಗತ್ತೆ, ಒಂದೊಂದಕ್ಕೂ ಒಂದೊಂದು ನೋಡಬೇಕು. ಬಟ್ ಲಾಲ್ ಕಿತಾಬ್ ಇಸ್ ಲೈಕ್ ಸಿಂಪ್ಲಿಫೈಡ್ ವರ್ಷನ್ ಅಂತ ಹೇಳ್ಬೋದು. ಐ ಕ್ಯಾನ್ ಸೇ ಇಟ್ಸ್ ಲೈಕ್ ಅ ಯೂಸರ್ ಮ್ಯಾನ್ಯಲ್ ಓಕೆ ಮೇಡ್ ಫಾರ್. ಇವಾಗ ನೀವು ಯಾವುದೋ ಒಂದು ವಸ್ತು ತೊಗೊಂಡು ಬಂತು ಅಂತ ಹೇಳಿದ್ರೆ ಯು ವಿಲ್ ಹ್ಯಾವ್ ದ ಯೂಸರ್ ಮ್ಯಾನ್ಯಲ್. ನೀವು ಅದನ್ನು ಓದ್ಕೊಳ್ಬೇಕಾದ್ರೂ ನೀವು ಅದನ್ನ ಫಿಕ್ಸ್ ಮಾಡ್ಬೋದು. ಬಟ್ ನೀವೇನು ಮಾಡ್ತೀರಾ, ತಕ್ಷಣ ಯೂಟ್ಯೂಬ್ ನೋಡ್ಬಿಟ್ಟು ಇದನ್ನ ಹೆಂಗೆ ಆನ್ ಮಾಡೋದು ಅಂತ ಮಾಡ್ತೀರಾ ತಾನೆ. ಸೊ ದ್ಯಾಟ್ ಯೂಟ್ಯೂಬ್ ವರ್ಷನ್ ಆಫ್ ವಿಡಿಯೋ ಐ ಕ್ಯಾನ್ ಸೇ ಇಸ್ ಲಾಲ್ ಕಿತಾಬ್. ಓಕೆ, ಎವ್ರಿ ಡೇ ವೇರ್ ಆ್ಯಂಡ್ ಟೇರಲ್ಲಿ ಜ್ಯೋತಿಷ್ಯನ ಎಷ್ಟು ನಂಬೋದು? ಅದು ಈ ದಿನ ಭವಿಷ್ಯ ಜನರ ಜೀವನನ ಇದು ಸರಿ ಮಾಡ್ತಿದ್ಯೋ ಹಾಳು ಮಾಡ್ತಿದ್ಯೋ ನನಗಂತೂ ಗೊತ್ತಿಲ್ಲ. ಬಿಕಾಸ್ ನನ್ನ ತಂದೆನು ಟಿವಿ ಮುಂದೆ ಕೂತ್ಕೊಂಡು ದಿನ ಭವಿಷ್ಯನ ನೋಡಲೇಬೇಕು. ಆ್ಯಂಡ್ ಆ ದಿನ ಭವಿಷ್ಯದಲ್ಲಿ ಹೇಳಿದ್ದನ್ನ ಅವ್ರು ನಂಬುತ್ತಾರೆ. ಅಂದರೆ ಇವತ್ತು ಹುಷಾರಿಲ್ಲ ಅಂತ ಅದರಲ್ಲಿ ಹೇಳಿದ್ರು, ಇವತ್ತೇನೋ ಹುಷಾರಿರಲ್ವಂತೆ ನನಗೆ ಅಂತ, ಲಾಸ್ ಆಗುತ್ತೆ ಅಂತ ಏನಾದರೂ ಇದ್ದರೆ ಲಾಸ್ ಆಗುತ್ತಂತೆ, ಇವತ್ತು ಹುಷಾರಾಗಿರಬೇಕು ಅಂತ, ಧನಲಾಭ ಆಗುತ್ತೆ ಅಂತ ಇದ್ದರೆ ಇವತ್ತು ದುಡ್ಡು ಎಲ್ಲಿಂದನೋ ಬರುತ್ತೆ. ಅಂದರೆ ಜನ ಅಷ್ಟು ಅಡಿಕ್ಟೆಡ್ ಇದ್ದಾರೆ ಜ್ಯೋತಿಷ್ಯಕ್ಕೆ. ಅಂದರೆ ಜ್ಯೋತಿಷ್ಯದ ಮೂಲ ಉದ್ದೇಶ, ಮೂಲ ಲಕ್ಷಣ ಮತ್ತು ಇವತ್ತು ಬದಲಾಗಿರೋ ರೀತಿ ಅಜಗಜಾಂತರ ವ್ಯತ್ಯಾಸ ಇದೆ. ನನಗೆ ಈ ದಿನ ಭವಿಷ್ಯದಲ್ಲಿ ಇತ್ತೀಚೆಗೆ ಒಬ್ರು ಯಾರೋ ಹೇಳಿದ್ದು ನಾನು ಕೇಳ್ಪಟ್ಟೆ, ದಿನ ಭವಿಷ್ಯ ಅನ್ನೋದೇ ಸುಳ್ಳು, ಅದರಲ್ಲಿ ಸತ್ಯ ಇಲ್ಲ ಅಂತ. ಈಗ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ದಿನ ಬೆಳಗಾಗಿದ್ದು ನ್ಯೂಸ್ ಪೇಪರ್ ನೋಡ್ತಾರೆ, ಜ್ಯೋತಿಷ್ಯ ಪ್ರೋಗ್ರಾಮ್ ಹಾಕ್ಕೊಂಡು. ಏನು ಅರ್ಥ ಮಾಡ್ಕೋಬೇಕು? ದಿನ ಭವಿಷ್ಯ ನಿಜಾನಾ? ಓಕೆ, ದಿನ ಚೇಂಜ್ ಆಗ್ತಾ ಇರುತ್ತೆ. ಎಸ್, ಎವ್ರಿ ಡೇ ಇಸ್ ಅ ನ್ಯೂ ಡೇ. ದಿನ ಚೇಂಜ್ ಆಗ್ತಾ ಇರುತ್ತೆ. ಅದು ಡ್ರಾಸ್ಟಿಕ್ ಚೇಂಜ್ ಇರುತ್ತಾ? ನೆನ್ನೆಗೂ ಇವತ್ತಿಲ್ಲ ಅಷ್ಟೊಂದು ಚೇಂಜ್ ಆಗಕ್ಕೆ ಸಾಧ್ಯ ಇಲ್ಲ. ಇವಾಗ ಫಾಸ್ಟೆಸ್ಟ್ ಮೂವಿಂಗ್ ಐ ಕಾಂಟ್ ಸೇ ಪ್ಲಾನೆಟ್, ಗ್ರಹ ಅಂತ ಹೇಳ್ಬೋದು ಮೂನ್. ಚಂದ್ರ 2.5 ದಿನಕ್ಕೆ ಒಂದು ಸತಿ ಮೂವ್ ಆಗೋದು ಒಂದೊಂದು ಮನೆ. ಓಕೆ, ಅದೇ ನಿಮಗೆ ಶನಿ ತೊಗೊಳ್ತು ಅಂದರೆ 2.5 ವರ್ಷ ಆಗುತ್ತೆ. ಅದೇ ನಿಮಗೆ ಗುರುಗ್ರಹ ತೊಗೊಳ್ತು ಅಂದರೆ ಒಂದೊಂದು ವರ್ಷ ಆಗುತ್ತೆ. ಇಲ್ಲ ರಾಹುಕೇತು ಅಂದರೆ 1.5 ವರ್ಷ. ಮಿಕ್ಕಿದೆಲ್ಲ 28 ದಿನ ಆ್ಯಂಡ್ 40 ದಿನ ಆ್ಯಂಡ್ 35 ದಿನ ಈ ಥರದಲ್ಲಿ ಮೂವ್ ಆಗುತ್ತೆ. ಸೊ ಸ್ವಿಫ್ಟಾಗಿ ಮೂವ್ ಆಗೋ ಅಂಥದ್ದು ಮೂನ್. ಸೊ ನಿಮ್ಮ ಮನಸ್ಸು ಇಟ್ ಕೀಪ್ಸ್ ಚೇಂಜಿಂಗ್. ಸೊ ದ್ಯಾಟ್ ಈಸ್ ವೇರ್ ಈ ದಿನ ಭವಿಷ್ಯ ಅನ್ನೋದು ಅವಾಗ ಅಲ್ಲಿ ಚೇಂಜ್ ಆಗುತ್ತೆ. ಬಟ್ ನಿಮಗೆ ಅದರಿಂದ ಬೇರೆ ಏನೂ ಆಗಲ್ಲ. ಇಟ್ ಈಸ್ ಯುವರ್ ಮನಸ್ಸು. ಚಂದ್ರೋ ಮನೋಕಾರಕ ಅಂತ ಹೇಳ್ತಾರೆ. ಸೊ ಚಂದ್ರನಿಂದ ನಿಮಗೆ ಮನಸ್ಸಲ್ಲಿ ಚೇಂಜ್ ಆಗುತ್ತೆ ಅಂತ ಅಷ್ಟೇ. ಸೊ ನಿಮ್ಮ ಮೂಡ್ ಇವಾಗ ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರೆ ನಿಮ್ಮ ತಂದೆ ಇವಾಗ ಏನೋ ಆಕ್ಸಿಡೆಂಟ್ ಆಗುತ್ತೆ ಅಂತಂದರೆ ಅವ್ರ ತಲೆಯಲ್ಲಿ ಅದೇ ಕೊರಿತಾ ಇರುತ್ತೆ. ಸೊ ಹಿ ವಿಲ್ ಮ್ಯಾನಿಫೆಸ್ಟ್ ಇಟ್. ಆ್ಯಕ್ಚುಲಿ ಅನ್ನೋಯಿಂಗ್ಲಿ ಹಿ ವಿಲ್ ಮ್ಯಾನಿಫೆಸ್ಟ್ ಇಟ್. ಓಕೆ, ಜೀವನದಲ್ಲಿ ಕೆಲವೊಂದು ವಾದಗಳು ಹೇಗಿರುತ್ತವೆ ಅಂದರೆ ಜೀವನ ಪೂರ್ವ ನಿರ್ಧಾರಿತ ಅಂತ ಹೇಳ್ತಾರೆ. ಡು ಯು ಅಗ್ರಿ? ಓಕೆ, ನಿಮ್ಮ 12% ಏನಿದೆ ಅದು ಪ್ರಾರಬ್ಧ, ನಿಮ್ಮ ಕರ್ಮ, ನೀವು ಬರ್ತಾ ತಂದಿರ್ತೀರ ಅದನ್ನು. ಇನ್ನು 88% ಏನಿದೆ ಅದು ನಿಮ್ಮ ಫ್ರೀ ವಿಲ್. ಸೊ ಅದನ್ನು 88% ಇಸ್ ಯೋರ್ ಫ್ರೀ ವಿಲ್. ಸೊ ಈ ಪ್ರಾರಬ್ಧ ಇದು ಕುಂಡಲಿ ಜೊತೆಗೆ ಬರುತ್ತೆ. ಅದನ್ನ ನೋಡುವಂತ ಒಂದು ವಿಧಾನ ಇರುತ್ತೆ. ಅಲ್ಲ, ನಾನು ಒಂದು ಸ್ವಲ್ಪ ಕ್ಲಾರಿಟಿ ತಿಳ್ಕೊಳ್ತೀನಿ. ಅಂದರೆ ಯೂಶಲಿ ಏನು ಹೇಳ್ತಾರೆ ಅಂದರೆ ಒಂದು 80-90% ನಿಮ್ಮ ಕುಂಡಲಿ ಮೇಲೆ ನಿರ್ಧರಿತವಾಗುತ್ತೆ, ಇನ್ನು 10% ನಿಮ್ಮ ಮನೋಬಲದ ಮೇಲೆ ನಿರ್ಧರಿತವಾಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಅದು ಉಲ್ಟಾ ಆಗಬೇಕು. ಯಾಕೆಂದರೆ ನಾನು ಹೇಳಿದೆ ನಿಮಗೆ ಪೊಟೆನ್ಷಿಯಲ್ ಇದು. ಓಕೆ, ಒಂದು ಬ್ಲೂ ಪ್ರಿಂಟ್ ಇದು. ಸೊ ಅದರಿಂದ ನೀವು ಯಾವ ರೀತಿ ಯೂಸ್ ಮಾಡ್ತೀರಾ ಅನ್ನೋದು ಇಟ್ ಇಸ್ ಯೋರ್ ಫ್ರೀ ವಿಲ್. ಸೊ ಜೀವನದ 100% ತೆಗೆದುಕೊಂಡ್ರೆ 12% ಮಾತ್ರ ಪ್ರಾರಬ್ಧ ಕರ್ಮ ಅಥವಾ ನಿಮ್ದೇನು ಪೊಟೆನ್ಷಿಯಲ್ ಏನಿದೆ ಅದನ್ನ ನೀವು ಎಕ್ಸ್ಟೆಂಡ್ 100% ವರೆಗೂ ಮಾಡಬಹುದು. ಅದು ಪ್ಲಸ್ ಮಾಡ್ಕೊಳ್ತಿರೋ, ನಿಮ್ಮ ಹಣೆ ಬರಹ ಮೈನಸ್ ಮಾಡ್ಕೊಳ್ತಿರೋ. ಎಕ್ಸಾಕ್ಟ್ಲಿ. ಓಕೆ, ಸೊ ಇದನ್ನ ಉಲ್ಟಾ ಹೇಳ್ತಾ ಇದ್ರು ಅಂತ ಅನ್ಸುತ್ತೆ. ಹೌದು. ಇವಾಗ ಆ್ಯಕ್ಚುಲಿ ನಾನು ಹೇಳಬೇಕು ಅಂದರೆ ನೀವು ಸಣ್ಣ ಆಗಬೇಕು ಅಂತ. ಓಕೆ, ಹನುಮಾನ್ ಚಾಲೀಸ ಕೇಳಿದ್ರೆ ಎಷ್ಟೊಂದು ಜನ ಹೇಳ್ತಾರೆ ಹನುಮಾನ್ ಜಿ ಒಂಥರ ಬಾಡಿ ಬಿಲ್ಡಿಂಗ್. ಇವಾಗ ಎಷ್ಟೋ ಜನ ಗಂಡು ಮಕ್ಕಳು ಎಸ್ಪೆಷಲಿ ಹನುಮಾನ್ ಚಾಲೀಸ ಕೇಳ್ತಾರೆ. ಆ್ಯಂಡ್ ಕೇಳಿದ್ರೆ ತುಂಬ ಒಳ್ಳೆಯದಾಗುತ್ತೆ, ಹನುಮಾನ್ ಥರ ಫುಲ್ ಬಾಡಿ ಬರುತ್ತೆ ಅದು ಇದು ಅಂತ. ಹಿ ಈಸ್ ನೋನ್ ಫಾರ್ ದ್ಯಾಟ್, ರೈಟ್? ಸೊ ಬಟ್ ಬರೀ ಹನುಮಾನ್ ಚಾಲೀಸ ಕೇಳಿದ್ರೆ ಆಗತ್ತಾ? ಮಾಡಬೇಕು ಅಲ್ವಾ? ಆ್ಯಂಡ್ ಆಲ್ಸೋ ಅದೇ ರೀತಿ ಇವಾಗ ನಾನು ಅಷ್ಟೇ ಸಣ್ಣ ಆಗಬೇಕು ಅಂತ ನನ್ನ ಮನಸ್ಸಿನಲ್ಲಿ ಇರುತ್ತೆ. ಓಕೆ, ಸಣ್ಣ ಆಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಬಟ್ ನಾ ಆರಾಮಾಗಿ ಕೂತ್ಕೊಂಡು ಬೆಳಗ್ಗೆ 2 ಮಸಾಲೆ ದೋಸೆ, ಮಧ್ಯಾಹ್ನ ಪೂರಿ ತಿಂದು, ರಾತ್ರಿ ಇಷ್ಟು ತಿಂದು, ಸ್ವೀಟ್ ಎಲ್ಲ ತಿಂದು ಕೂತ್ಕೊಂಡ್ರೆ ಇಟ್ ಇಸ್ ಜಸ್ಟ್ ನಾಟ್ ಪಾಸಿಬಲ್. ಮತ್ತು ಈ ಜಾತಕದಲ್ಲಿ ರಾಜಯೋಗ ಇದೆ, ಆಮೇಲೆ
ನೀವು ಅಷ್ಟು ದೊಡ್ಡವರಾಗ್ತೀರಿ, ಇಷ್ಟು ದೊಡ್ಡವರಾಗ್ತೀರಿ ಅಂತ ಹೇಳಿ ಬಹಳಷ್ಟು ವಿಷಯಗಳನ್ನು ಹೇಳ್ತಾರೆ. ಅದನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು?